ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್ ಇತಿಹಾಸ ಇದೆಯಲ್ಲ ಬಹಳ ಅದ್ಭುತ. ಹಿಂದಿಂದಲೂ ಕೂಡ ಮೈಸೂರು ಸ್ಯಾಂಡಲ್ ಸೋಪನ್ನು ತಡೆ ಹಿಡಲಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಟ್ಟರು. ಯಾಕಂದರೆ ಬ್ರಿಟಿಷರು ಈ ಮೈಸೂರು ಸ್ಯಾಂಡಲ್ ಸೋಪ್ ನೋಡಿ ದಂಗು ಬಿಡ್ದು ಬಿಟ್ರಂತೆ. ಎಲ್ಲಿ ಇದು ಕ್ಲಿಕ್ ಆಗಿಬಿಟ್ರೆ ನಮ್ಮ ಯಾವ ಸಾಬೂನುಗಳು ನಡೆಯಲ್ಲ ಅಂತ ಅಲ್ಲಲ್ಲೇ ಕತ್ತರಿಸುವಂಥ ಪ್ರಯತ್ನಗಳು ಆಯಿತು ಅಂತ ಹೇಳ್ತವೆ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ಈ ನಿಮಗೆ ಜ್ಞಾಪಕ ಇದೆ, ಧೋನಿ ಅವ್ರನ್ನ ಇದಕ್ಕೆ ಬಳಸಿಕೊಳ್ಳಲಾಯಿತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಅದಾದಮೇಲೆ ಧೋನಿ ಜೊತೆಗೂ ಕೂಡ ಇರುಸುಮುರುಸಾಗಿ ಅವ್ರನ್ನೂ ಕೂಡ ದೂರ ಇಡಲಾಯಿತು. ಇದೆಲ್ಲದೂ ಕತೆ. ಈಗ ತಮನ್ನಾ ಭಾಟಿಯಾನ ಯಾಕೆ ಬಳಸ್ಕೊಳ್ತಾ ಇದ್ದೀರಿ ಈ ಪ್ರಶ್ನೆ ಎತ್ತಾ ಇದ್ದಾರೆ ನೋಡಿ. ಈ ಬೇರೆ ಬೇರೆ ಭಾಷಿಕರು ಕೂಡ ಈ ಕನ್ನಡದ ಪ್ರಾಡಕ್ಟ್ಗಳಲ್ಲಿ ಅವರು ರಾಯಭಾರಿಗಳಾಗಿದ್ದಿದೆ. ಇಲ್ಲಿಯವರು ಕೂಡ ಈ ಬೇರೆ ಬೇರೆ ಆ್ಯಡ್ಗಳಲ್ಲಿ ನಟಿಸಿದ್ದಿದೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ತಮನ್ನಾ ಭಾಟಿಯನೇ ಬೇಕಾ? ಕೋಟಿಗಟ್ಟಲೆ ಯಾಕೆ ಸುರಿದ್ರಿ? ನಮ್ಮವ್ರು ಯಾರೂ ಕಾಣಲಿಲ್ವಾ? ಈ ಪ್ರಶ್ನೆ ಈಗ ಎದ್ದಿದೆ. ಅದಕ್ಕೋಸ್ಕರ ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ. ಕೋಟಿ ದುಡ್ಡನ್ನು ನೀವು ಪರಭಾಷಾ ನಟಿಗೆ ಯಾಕೆ ಕೊಡ್ತೀರಿ ಎನ್ನುವಂಥದ್ದು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರ ಆಕ್ರೋಶ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಕೂಡ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಕನ್ನಡ ಪರ ಹೋರಾಟಗಾರರು ಧರಣಿ ಮಾಡ್ತಾ ಇದ್ದಾರೆ. ನಿಮಗೆ ಯಾರೂ ನಮ್ಮವ್ರು ಕಾಣಲಿಲ್ವಾ? ರೂಪೇಶ್ ರಾಜಣ್ಣ ಅವ್ರನ್ನೂ ಕೂಡ ನೋಡ್ತಾ ಇದ್ದೀವಿ, ಅವರು ಕೂಡ ಪ್ರತಿಭಟನೆ ಬಂದಿದ್ದಾರೆ. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳಿದ್ದಾರೆ. ನಿಮಗೆ ತಮನ್ನಾ ಭಾಟಿಯನೇ ಬೇಕಾ? ಯಾಕೆ ನಮ್ಮ ಯಾರು ನಟಿಮಣಿಯರು ಕಾಣಲಿಲ್ವ ನಿಮಗೆ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಮ್ಮ ನಟಿಮಣಿಯರು ಮಿಂಚ್ತಾ ಇದ್ದಾರೆ, ಲಿಟ್ರಲಿ ಆಳ್ತಾ ಇದ್ದಾರೆ. ತೆಲುಗು ಭಾಷೆಯಲ್ಲಿ ಇಬ್ಬಿಬ್ಬರು ನಟಿಮಣಿಯರು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಬಿಟ್ಟುಬಿಟ್ಟು ಯಾಕೆ ನಿಮಗೆ ತಮನ್ನಾ ಭಾಟಿಯನೇ ಬೇಕಿತ್ತಾ ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಪ್ರಶ್ನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ. ನೋಡಿ, ಕನ್ನಡ ನಟಿಮಣಿಯರು ಬಹಳ ಬ್ಯುಸಿ ಇದ್ದಾರೆ. ಜೊತೆಗೆ ಏನಂತಂದರೆ ಇವರು ಕೂಡ ಏನು ಕಡಿಮೆ ಇಲ್ಲ. ತಮನ್ನ ಯಾಕೆ ಆಯ್ಕೆ ಮಾಡಿದ್ವಿ ಅನ್ನುವಂಥದ್ದಕ್ಕೆ ಕಾರಣ ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ರು. ರಶ್ಮಿಕಾ ಮಂದಣ್ಣ ಬೇರೆ ಬೇರೆ ಕಡೆ ಸಹಿ ಮಾಡಿದ್ದಾರೆ, ಹಾಗಾಗಿ ಅವ್ರನ್ನ ಬಳಸ್ಕೊಳಕ್ಕಾಗಲ್ಲ. ಪೂಜಾ ಹೆಗಡೆ, ಕಿಯಾರಾ ಅಡ್ವಾಣಿ ಆಗಲ್ಲ ಅಂತ ಹೇಳಿದ್ರು. ದೀಪಿಕಾ ಪಡ್ಕೋಣೆ ನಮ್ಮ ಬಜೆಟ್ಟಿಗೆ ಹೊಂದಲ್ಲ, ಅವ್ರ ಬಜೆಟ್ ಬಹಳ ದೊಡ್ಡದಿದೆ. ಕನ್ನಡ ಕಲಾವಿದರ ಬಗ್ಗೆ ನಮಗೆ ಗೌರವ ಇದೆ. ಹೀಗಾಗಿ ಏನು ಅಂದರೆ ಎಲ್ಲ ರೀತಿಯಲ್ಲೂ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತಮನ್ನ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ತಮನ್ನ ಆಯ್ಕೆಗೆ ಒಂದು ಕಮಿಟಿ ಕೂಡ ರಚನೆ ಮಾಡಲಾಗಿತ್ತು. ಆ ಕಮಿಟಿ ಒಪ್ಕೊಳ್ತು, ಅದಕ್ಕೋಸ್ಕರ ನಾವು ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಎಂದಿದ್ದಾರೆ ಪಾಟೀಲ್ರು. ಸ್ಪಷ್ಟವಾಗಿ ಹೇಳ್ತೇನೆ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವ್ನು ನಾನು. ಈಗ ಪ್ರಶ್ನೆ ಬಂದಿದ್ದು ಭಾಳಷ್ಟು ಜನ ಈ ತಮ್ಮಣ್ಣ ಭಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂಥೇಳಿ. ತಮ್ಮಣ್ಣ ಭಾಟಿ ಅವ್ರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ, ಯಾರು ಖುಲ್ಲ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಭಾಳಷ್ಟು ಜನ ತಿಳಿದು ಮಾತಾಡ್ತಾರೆ, ಎಲ್ಲಿದಪ್ಪ ಅದು. ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಭಾಟಿ ಆಯಿತು, ತದನಂತರ ರಶ್ಮಿಕಾ ಮಂದಿನ ಮಾತಾಡಿದ್ವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ಸಹ ಯಾವುದಕ್ಕೆ ಅದು ನ್ಯೂಡ್ ಅಂಥೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ, ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಕಿಯಾರಾ ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ.
ನೋಡಿ, ತಮನ್ನಾ ಭಾಟಿಯ ಕಾವಾಲಯ ಅಂತ ಸರ್ಕಾರ ಹೇಳ್ತಾ ಇದೆ, ಒದ್ದಯ್ಯ ಅಂತ ಕನ್ನಡ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನಂತಂದರೆ ಖುದ್ದು ಮಂತ್ರಿಗಳೇ ಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಅದನ್ನು ನೀವು ನೋಡಿದ್ದೀವಿ. ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂತ.